ವಿದ್ಯುತ್ ಶಕ್ತಿ ಹೋದ್ರೆ ಏನು 340 ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಇಲ್ಲಿ ವಿದ್ಯುತ್ ಶಕ್ತಿ ಸಿಗ್ತದೆ, ನಾವಿಲ್ಲಿ ಬಂಡವಾಳವನ್ನು ಹೂಡಬಹುದು, ಇಲ್ಲಿ ವ್ಯವಹಾರವನ್ನು ಮಾಡಬಹುದು ಅಂತ ಹೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಹಾಕ್ಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ. ನಾನು ತಮಗೆಲ್ಲ ಹೇಳೋದಿಷ್ಟೇ, ಇವತ್ತು ಈಗೂ ಕೂಡ ಹೊಸ ಯೋಜನೆಗಳನ್ನ ಹಿಂದೆ ನಾನು ಹೋಗಿ ಆಸ್ಟ್ರಿಯಾಗೆ, ಸ್ವಿಟ್ಜರ್ಲ್ಯಾಂಡ್ಗೆ, ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ. ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು, ಪಂಪ್ ಸ್ಟೋರೇಜ್ ಪವರ್, ಅದಕ್ಕೆ ಹೊಸದಾಗಿ ಇವತ್ತು ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಅಲ್ಲಿ ಸೌದತ್ತಿ ತಾವು ಮತ್ತು ವರಾಯಿಯಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಏನು ಸೋಲಾರ್ ವಿಚಾರದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ 20 ರಿಂದ 50 ಮೆಗಾವ್ಯಾಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಮಾಡಿದ್ವು. ಟ್ರಾನ್ಸ್ಮಿಷನ್ ಲಾಸ್ಗೋಸ್ಕರ ರೈತರಿಗೆ ಹಗಲಲ್ಲೇ ವಿದ್ಯುತ್ ಶಕ್ತಿ ಕೊಡಬೇಕು. ಹಗಲಲ್ಲೇ ನಾವು ವಿದ್ಯುತ್ ಶಕ್ತಿ ಕೊಡಬೇಕು ಅಂತ ಹೇಳಿ ನಾವು ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿ 6 ಗಂಟೆಯಿಂದ 7 ಗಂಟೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು. ಅದನ್ನ ಇವತ್ತು ಟ್ರಾನ್ಸ್ಮಿಷನ್ ಲಾಸ್ಗಳನ್ನು ಅಲ್ಲೇ ಮಾಡಿ, ಅದ್ರ ಜೊತೆಗೆ ರೈತರ ಭೂಮಿಲಿ ಇವತ್ತು ಏನು ಸೋಲಾರ್ ಅಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡೆ. ಒಂದೇ ಜಾಗದಲ್ಲಿ ಯಾವ ರೈತ ಕೂಡ ಒಂದು ರೈತನ ಭೂಮಿ ಮೇಲೆ 50,000 ರೂಪಾಯಿ ಇತ್ತು, ಅವನಿಗೆ ಬರೀ 18,000 ರೂಪಾಯಿ ಅವನಿಗೆ ಬಾಡಿಗೆ ಕೊಟ್ಬಿಟ್ಟು ವರ್ಷಕ್ಕೆ ಇಡೀ ರೈತರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ ಡಿ.ಕೆ. ಶಿವಕುಮಾರ್ ಮಾಡ್ತಾನೆ ಅನ್ನೋದು ನಂಬಿಕೆ ಇಟ್ಕೊಂಡು ಒಂದೇ ಜಾಗದಲ್ಲಿ 13,000 ಎಕರೆಯನ್ನು ಕೊಟ್ಟು ಅವರ ರೈತ ಇವತ್ತು ಕೂಡ ಜಮೀನಿನ ಮಾಲೀಕನಾಗಿದ್ದಾನೆ. ಅವ್ರಿಗೆ ತಿಂಗಳಿಗೆ ಇವತ್ತು 26-27,000 ರೂಪಾಯಿ ಇವತ್ತು ಅವ್ರಿಗೆ ವರ್ಷಕ್ಕೆ ಇವತ್ತು ಅವ್ರಿಗೆ ಬರ್ತಾ ಇದೆ. ಈ ಯೋಜನೆ ಇಡೀ ದೇಶದಲ್ಲ, ಇಡೀ ಪ್ರಪಂಚಕ್ಕೆ ಇದೊಂದು ಮಾದರಿಯಾದಂತ ಯೋಜನೆ. ಇವತ್ತು ಇಡೀ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಮಾಡೆಲ್ ಅನ್ನ, ಕರ್ನಾಟಕ ಮಾದರಿಯನ್ನ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಮುಖ್ಯ. ಹಂಗೆ ನಾನು ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ್ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಇದೆ. ಆ ಸಾಕ್ಷಿ ಗುಡ್ಡೆ ಡಿ.ಕೆ. ಶಿವಕುಮಾರ್ ಅಲ್ಲ ಬಿಟ್ಟಿದ್ದು, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರಯತ್ನದಿಂದ, ನಿಮ್ಮೆಲ್ಲರ ಹೋರಾಟದಿಂದ, ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 35,000 ಜನ, ನಮ್ಮ 35 ಲಕ್ಷ IP ಸೆಟ್ಗಳಿದೆ, 2 ಲಕ್ಷ ಗ್ರಾಹಕರುಗಳಿದ್ದಾರೆ. ಇವತ್ತು ಆ ಗ್ರಾಹಕರ ಬದುಕನ್ನ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ನನಗೆ ಗೊತ್ತಿದೆ. ನಮ್ಮ ಸರ್ಕಾರಕ್ಕೆ ಏನ್ ಬೇಕಾದ್ರೂ ಶಕ್ತಿ ತುಂಬುವಂಥದ್ದು. ಎಲ್ಲ ರೈತರು, ಎಲ್ಲ ಗ್ರಾಹಕರ ಫೋನ್ ನಂಬರ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಫೋನ್ ಇದೆ. ನೀವು ಮನಸ್ಸು ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಮೇಲೆ ಕೇಳಿಸ್ಬೋದು, ಡಿ.ಕೆ. ಶಿವಕುಮಾರ್ ಕೆಳಗಿಳಿಸ್ಬೋದು. ಅದ್ರ ಮೇಲೆ ನಮಗೆ ವಿಶ್ವಾಸ ಇದೆ. ಅಷ್ಟು ವಿಶ್ವಾಸವನ್ನ, ರೈತರ ಬದುಕನ್ನ ಪ್ರತಿಯೊಬ್ರು ಕೂಡ ಯಾವ ಚೀಫ್ ಇಂಜಿನಿಯರ್ಗೂ ಫೋನ್ ಮಾಡೋದಿಲ್ಲ, ಯಾವ ಎಕ್ಸಿಕ್ಯೂಟಿವ್ ಮಾಡೋದಿಲ್ಲ, ಪವರ್ ಮ್ಯಾನ್ ಎಲ್ಲಿದ್ದಾರೆ, ಲೈನ್ ಮೇಲೆ ಇಲ್ಲಿದ್ದಾರೆ ಅಂತ ಫೋನ್ ಮಾಡಿ ಮಾಡ್ತಾರೆ. ಸೊ ಹಂಗೆ ನಿಮ್ಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು, ಉಪಕಾರ ಸ್ಮರಣೆ ಇರ್ಬೇಕು. ನೀವು ಸುಮ್ಮನೆ ಈ ಜ್ಯೋತಿ ಬೆಳೆಸೋದಲ್ಲ, ಇಲ್ಲಿ ಜೈಕರ ಡಿ.ಕೆ. ಅನ್ನೋದಲ್ಲ. ಹಿಂಗೆ ಮೇಲ್ಗಡೆ ಡಿ.ಕೆ.ನ ಈ ಸರ್ಕಾರನ ಮತ್ತೆ ತಂದು ಕೊಂಡ್ರಿಸ್ಬೇಕು. ಆ ಜವಾಬ್ದಾರಿ ಕೂಡ ಇವತ್ತು ನಿಮ್ದು. ಅದಕ್ಕೆ ತಿಳಿಸ್ಕೊಳ್ಳಿ. ಇಷ್ಟು ಹೇಳಿ, ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ. ಗಡಿಯಲ್ಲಿ ಸೈನಿಕರು ಇರ್ತಾನೆ, ರಕ್ಷಣೆ ಮಾಡ್ತಾನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕ ಇರ್ತಾನೆ, ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ಮನೆಯಲ್ಲಿ ನಮ್ಮ ತಾಯಿ ಇರ್ತಾರೆ. ಆದ್ರೆ ಏನೇ ಇದ್ರು ನೀವು ಕೈಯ ಹಸ್ತಕ್ಕೆ ಒಂದು ಹೆಬ್ಬೆಲ್ಟ್ ಇದ್ದಂಗೆ. ಈ ಹೆಬ್ಬೆಲ್ಡು ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಹೆಬ್ಬೆಲ್ಟ್ ಇದ್ದಂಗೆ.
ಈ ಹೆಬ್ಬೆಟ್ಟನ್ನ ಸರಿಯಾಗಿ ಉಪಯೋಗಿಸಿಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯ ಇದನ್ನ ಅಪೋಸಿಷನ್ ಲೀಡರ್ ಆಗಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟದ್ದು ಮೊದಲನೇ ತೀರ್ಮಾನ ಮಾಡಿದ್ದು. ನಾನು ಯೋಚನೆ ಮಾಡಿದೆ ಏನ್ ಮಾಡಬೇಕು ಅಂತೇಳಿ ಮಾತಾಡಿದೆ. ಆಮೇಲೆ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದ ಕೆಲವರು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ, ಎಷ್ಟು ಯೂನಿಟ್ ತೀರ್ಮಾನ ಮಾಡಬೇಕು ಅಂತ. ಫಸ್ಟ್ ಮನೆ ಬೆಳಗಬೇಕು ಅಂತ ಹೇಳಿ ಗೃಹ ಜ್ಯೋತಿಯನ್ನ ಕೊಟ್ಟು 200 ಯೂನಿಟ್ ಕೊಟ್ಟಂತದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ತೀರ್ಮಾನವನ್ನ ಇವತ್ತು 1,60,00,000 ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಿಮ್ಮ ಸಹಕಾರದಿಂದ, ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಬಹಳ ವಿಚಾರ ಇದೆ. ಹಿಂಗೆ ನಾನು ಭಾಷಣ ಮಾಡ್ಕೊಂಡು ರಾಜಕೀಯ ಭಾಷಣ ಮಾಡ್ದಂಗಾಯ್ತದೆ. ಜಾಸ್ತಿ ಬೇಡ. ಏನು ಬಲರಾಮ್ ಬೇಡಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ಗಮನಿಸಿದ್ದೇವೆ. ಹಿಂದೆ ಏನೇನು ಕೆಲವು ಬೇಡಿಕೆಗಳು ಇಟ್ಟಿದ್ದೀರಿ ಬಹುಶಃ ನೆನಪಿರಬೇಕು. ಪ್ರಮೋಷನ್ ವಿಚಾರ ಬಂತು, OPS ಇರ್ಲಿ, ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀವಿ, ಸ್ವಲ್ಪ ಸುಮ್ಮನೆ ಇರಿ, ಆಮೇಲೆ ಮಾತಾಡೋಣ. ಹಿಂದೆ ಕೂಡ ತಾವೆಲ್ಲ ಗಮನಿಸಿದ್ದೀರಿ, ಪ್ರಮೋಷನ್ ವಿಚಾರ ಬಂದಾಗ ಇಂಜಿನಿಯರ್ಗಳು ಇಲ್ಲಿ ಕೆಲವರೆಲ್ಲ ಇದ್ದಾರೆ. ಒಂದೇ ದಿನ ನಾನು ತೀರ್ಮಾನ ಮಾಡ್ದೆ ಇಲ್ಲ ಮಾಡ್ದು. ಹಂಗೆ ಇವತ್ತು ಈ ಸರ್ಕಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ, ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ, ನಮ್ಮ KPTCL ನೌಕರರಿಗೆ, ಬೆಸ್ಕಾಂ ನೌಕರಿಗೆ ನೀವು ಇಟ್ಕೊಳ್ಳಿ. IAS ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರ್ಗೂ ಅಷ್ಟೇ ಸಂಬಳ ಬರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.